ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಶಾಲಾ ವಾರ್ಷಿಕೋತ್ಸವ ಮತ್ತು ಭೂದಾನಿಗಳಾದ ದಿವಂಗತ ಬಸವರಾಜಪ್ಪ ಗೌಡರ ಪುಣ್ಯ ಸ್ಮರಣೆ. ಮಸ್ಕಿ ತಾಲೂಕು ಹಾಲಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಶಾಲೆಗೆ 6 ಎಕರೆ ಭೂದಾನ ಮಾಡಿದ ದಿವಂಗತ ಶ್ರೀ ಬಸವರಾಜಪ್ಪ ಗೌಡರು ಚೇರ್ಮನ್ ರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಸಾನ್ನಿಧ್ಯವನ್ನ ಜಂಗಮರಹಳ್ಳಿ ಪರಮ ಪೂಜ್ಯ ಶ್ರೀ ದಂಡಗುಂಡಪ್ಪ ತಾತ ವಹಿಸಿದ್ದರು. ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಬಮ್ಮ, ಗಂಡ ಗಂಗಪ್ಪ ನೆರವೇರಿಸಿದ್ರು. ನಂತರ ಕಾರ್ಯಕ್ರಮದ ಕುರಿತು ವೇದಿಕೆ ಮೇಲೆ ಕುಳಿತ ಅನೇಕ ಗಣ್ಯರು ಮಾತನಾಡಿದರು. ವಿಶೇಷವಾಗಿ ವಿದ್ಯಾರ್ಥಿಗಳು ಮಾತನಾಡಿ ಶಾಲೆ ಮತ್ತು ಶಿಕ್ಷಕರ ಪಾಠ ಕಲಿಕೆ 3 ವರ್ಷದ ಬಾಂಧವ್ಯವನ್ನ ಬಹಳಷ್ಟು ಭಾವನಾತ್ಮಕ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದು ಅತ್ಯುತ್ತಮವಾಗಿ ಕಂಡು ಬಂದ್ರೆ, ಇನ್ನು ಶಾಲೆಯ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಭಯಭೀತರಾಗದೆ ಧೈರ್ಯದಿಂದ ಎದುರಿಸಿ ಶಾಲೆಗೆ ತಂದೆ ತಾಯಿಗಳಿಗೆ ಹೆಸರು ತರುವ ಕೆಲಸ ಮಾಡಬೇಕು. ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾದ ಶಾಲೆಯ ಭೂದಾನಿಗಳಾದ ದಿವಂಗತ ಶ್ರೀ ಬಸವರಾಜಪ್ಪ ಗೌಡರನ್ನು ಪ್ರತಿಯೊಬ್ಬರು ಸ್ಮರಣೆ ಮಾಡುತ್ತಾ ಅವರ ಸರಳ ಸೌಮ್ಯ ವ್ಯಕ್ತಿತ್ವದ ಗುಣಗಾನ ಮಾಡುತ್ತಾ ಅವರು ಶಾಲೆಗೆ ಕೊಟ್ಟ 6 ಎಕರೆ ಭೂಮಿಯಿಂದ ಇಂದು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಆಸರೆ, ಜೀವನಕ್ಕೆ ದಾರಿದೀಪ ಆಗಿದ್ದಾರೆ. ಬಹುದಿನದ ಬೇಡಿಕೆಯಾದ ಅವರ ಮೂರ್ತಿ ಮತ್ತು ಶಾಲೆಗೆ ಹೆಸರು ನಾಮಕರಣ ಮಾಡಬೇಕು ಎನ್ನುವ ಕೂಗು ಇಡೀ ಸಭೆಯಲ್ಲಿ ಎದ್ದು ಕಾಣುತ್ತಿತ್ತು. ಅದು ಯಾವಾಗ ಎಂಬುದೇ ಯಜ್ಞ ಪ್ರಶ್ನೆಯಾಗಿ ಉಳಿದಿದೆ. ಆದಷ್ಟು ಬೇಗ ಈಡೇರಲಿ ಎಂಬುದೇ ಆಶೆ. ಈ ಸಂದರ್ಭದಲ್ಲಿ ಜಗದೀಶ್ ಚಂದ್ರಸ್ವಾಮಿ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಿ ಕರಿಯಪ್ಪ, ಬಸವರಾಜ್ ವಡಗೇರಿ, ಮಲ್ಲಣ್ಣ ರಾವಣಿಕಿ, ಎರಿತಾತ ಜಂಗಮರಹಳ್ಳಿ, ಬಸವರಾಜ್ ಜಂಗಮರಹಳ್ಳಿ, ಕನಕರಾಯ ನಾಯಕ, ಮಾಳಿಂಗರಾಯ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷೆ ವಿಶಾಲಾಕ್ಷಿ ಗಂಡ ಶರಣಪ್ಪ, ವೆಂಕೋಬ ದೇವಪುರ ಪ್ರಾಚಾರ್ಯರು, ಮಂಜುನಾಥ ಮುಖ್ಯಗುರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ದೇಸಾಯಿ, ಮೌನೇಶ್ ಕಡಮನಿ, ಸುರೇಶ್ ಗುತ್ತೇದಾರ್, ಉಮೇಶ್, ವೀರನ್ಗೌಡ ಪಾಟೀಲ್, ಗುಂಡಪ್ಪಗೌಡ ಹಸ್ಮಕಲ್, ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್, ಶ್ರೀಕಾಂತ್ ಕಟ್ಟಿಮನಿ, ಶಾಲೆಯ ಮುಖ್ಯ ಗುರುಗಳು ಸುಭಾಷ್ ಸಿಂಗ್ ಹಜಾರೆ, ಎಸ್ಡಿಎಂಸಿಯ ಸರ್ವ ಸದಸ್ಯರು, ಪಾಲಕರು, ಶಿಕ್ಷಕ ವೃಂದದವರು ಉಪಸ್ಥಿತಿ ಇದ್ದರು. ನಂತರ ಅತ್ಯುತ್ತಮವಾಗಿ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಉತ್ತಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು. ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢಶಾಲೆ ಹಾಲಪುರ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಮತ್ತು ವರದಿ ವಾಚನವನ್ನ ಅಂದ್ರೆ ವಾರ್ಷಿಕ ವರದಿ ವಾಚನವನ್ನ ನೀಡಲಿದ್ದಾರೆ. ನಮ್ಮ ಈ ಒಂದು ಶಾಲೆಗೆ ಭೂಮಿಯನ್ನು ದಾನ ಮಾಡಬೇಕು ಅಂತ ಬಂದಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ನಾನೇ ಹೋಗಿದ್ದೆ. ಅಲ್ಲಿ ನಾನೇ ವಿಟ್ನೆಸ್, ಬಸವರಾಜ್ ಗೌಡರು, ವಡಗೇರಿ ಅವರು, ನಾವು ಎಲ್ಲರೂ ಹೋಗಿದ್ವಿ. ಆ ಸಂದರ್ಭದಲ್ಲಿ ಕರ್ಕಳ್ಳಿಯವರು ಬಿ ಅವರು ಇದ್ರು. ಅವರು, ಸರ್ ಯಾರಾದರೂ ನಿಮ್ಮ ತಾತ ಅಥವಾ ಅಜ್ಜಿ ಯಾರ ಹೆಸರಾದ್ರು ಹೇಳ್ರಿ, ನಾವು ಶಾಲೆಗೆ ಅವ್ರ ಹೆಸರನ್ನು ಇಡ್ತೀವಿ ಅಂತ ಆ ಸಂದರ್ಭದಲ್ಲಿ ಹೇಳಿದಾಗ, ದಾನನೇ ಕೊಟ್ಮೇಲೆ ಮತ್ತೆ ಹೆಸರು ಯಾಕೆ ನಮ್ದು ಅಂತಕ್ಕಂಥ ಪುಣ್ಯಾತ್ಮ ಆತ. ದಾನನೇ ಕೊಟ್ಟು ಮತ್ತೆ ಇದಕ್ಕೆ ಹೆಸರು ಯಾಕ್ರಿ ನಮ್ದು ಅಂತಂತಂದ್ರು. ಅವಾಗ ಗವರ್ನರ್ ಹೆಸರಲ್ಲಿ ಈ ಒಂದು ಶಾಲೆ ಆವರಣ ರಿಜಿಸ್ಟರ್ ಆಯ್ತು. ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ, ನಾನು ಈಗ ಅವ್ರ ಹೆಸರು ಈ ಒಂದು ಶಾಲೆಗೆ ಇಡಬೇಕು ಅಂತಾನೆ ನಂದು ಬಯಕೆ ಇದೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಅದಕ್ಕೊಂದು ಸಾಥ್ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳುವಂತ ಕೆಲಸ ಆಗ್ಬೇಕು. ಇಲ್ಲಿ ಅದನ್ನು ಒಳ್ಳೆ ರೀತಿಯಾಗಿ ನಾವು ಅಳಿಸ್ಕೊಂಡಿದ್ದು ಅದು ಮುಂದೊಂದು ದಿನ ನಮಗೆ ಒಳ್ಳೆ ದಾರಿ ದೀಪ ಆಗ್ತದೆ ಅಂತ ಒಂದು ಅವಕಾಶ ಇವತ್ತು ನಿಮಗೆಲ್ಲರಿಗೂ ಸಿಕ್ಕಿದೆ. ಅದರ ಜೊತೆಗೆ ಮುಂದಿನ ಒಂದು ಎಕ್ಸಾಮ್ಗೆ ನೀವು ತಯಾರಿಯಾಗಿ ಹೋಗ್ತಕ್ಕಂಥ ಮಕ್ಕಳಿಗೆಲ್ಲರಿಗೆ ನಾನು ಶುಭಾಶಯಗಳು ಹೇಳೋದ್ರೊಂದಿಗೆ, ಈಗಾಗಲೇ ನಮಗೆ ಇಂಥ ಒಂದು ಅವಕಾಶ, ನಮ್ಮ ಒಂದು ಸ್ವಲ್ಪ ವಿದ್ಯಾರ್ಥಿ ಜೀವನದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಇಂಥ ಒಂದು ವ್ಯವಸ್ಥೆ ಇರಲಿಲ್ಲ. ನಮಗೊಂದೇ ಏನಪ್ಪಾ ಅಂದ್ರೆ SLC ಬಂದಿವಿ ಅಂದ್ರೆ ನವೆಂಬರ್ನಿಂದ ನಮಗೆ ಸ್ಟಾರ್ಟ್ ಆಗ್ತಿತ್ತು ಟೆನ್ಷನ್. ಯಾಕಂದ್ರೆ ಈ ತಿಂಗಳ ಎಷ್ಟು ದಿವಸ, ಈ ತಿಂಗಳ ಎಷ್ಟು ದಿವಸ, ಫೆಬ್ರವರಿ ತಿಂಗಳ ಶಾರ್ಟ್ ಮಂತು, ಆ ಮಂತಲ್ಲಿ ಏನು ಮಾಡಬೇಕು, ಇದೇ ಒಂದು ಕಾನ್ಸೆಪ್ಟ್ನಿಂದ ನಮಗೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ನಮಗೆ ಒಂದು ಪ್ರೆಷರ್ ಆಗ್ತಾ ಇದ್ರು. ಅವರು
ಫೆಬ್ರವರಿ ತಿಂಗಳಂದ್ರೆ ಬಹಳ ಶಾರ್ಟ್ ಮಂತಪ್ಪ, ನೀವು ಅದ್ರಾಗ ಮಾತ್ರ ಬಹಳ ಇದು ಮಾಡಬೇಕು. ಹಂಗೆ ಒಂದು ಭಯದಿಂದ ನಮಗೆ ಆ ಒಂದು ಭಯದಿಂದ ಶಿಕ್ಷಣವನ್ನು ಕೊಡ್ತಾ ಇದ್ರು ನಮಗೆ. ಆ ಭಯದಿಂದನೇ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭಾಗ್ಯನೂ ಇರಲಿಲ್ಲ ಅವಾಗ. ಅದಕ್ಕಾಗಿ ಮಕ್ಕಳೇ, ನಿಮ್ಮಂತೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಹೋದ ವರ್ಷ ಅಂಕಿತ ಅನ್ನುವ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಪ್ರಥಮ ಬಂದು ಆ ಕೀರ್ತಿಯನ್ನು ತಂದುಕೊಟ್ಟಳು. ಅದಕ್ಕಾಗಿ ಮನುಷ್ಯನಿಗೆ ಒಬ್ಬರಿಗೆ ಸಾಧ್ಯವಾಗ್ತದಂದ್ರ ಎಲ್ಲರಿಗೂ ಸಾಧ್ಯವಾಗ್ತದ ಅದು ಮಾಡೋದಕ್ಕೆ. ನಮಗೇನ್ ಬಿಡ್ರಿ, ಆ ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಲೆನಾಡು ಅಂತೇಳಿ ಆ ಭೇದ ಭಾವ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಓದಿದ್ರೆ ಒಂದು ಸಕ್ಸಸ್ ಅಂತಕ್ಕಂಥದ್ದು, ಒಂದು ಯಶಸ್ಸು ಅಂತಕ್ಕಂಥದ್ದು ಎಷ್ಟೆಲ್ಲ ಗೌರವ, ಪುರಸ್ಕಾರ, ಸನ್ಮಾನ ನೀಡ್ತದ ಅನ್ನೋದಕ್ಕ ಅಂಕಿತ ಅನ್ನುವ ವಿದ್ಯಾರ್ಥಿನಿ ಕಾರಣ. ಬಾಗಲಕೋಟೆ ಜಿಲ್ಲೆ ವಿದ್ಯಾರ್ಥಿನಿ, ನಮ್ಮ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ. ಅದಕ್ಕಾಗಿ ಮಕ್ಕಳೇ, ನೀವು ಒಂದು ಎಲ್ಲ ನನ್ನ ಪ್ರೀತಿಯ ಹಿರಿಯರೇ, ಗಣ್ಯಮಾನ್ಯರೇ, ಯುವ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತ ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ಇಲ್ಲಿವರೆಗೆ ಹಲವಾರು ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಮುಖಾಂತರ ಪ್ರೀತಿಯಿಂದ ಕರೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಅತ್ಯಂತ ಪ್ರೀತಿ ಆತ್ಮೀಯ ಸ್ನೇಹಿತರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಸಿಂಗ್ ಅಜಯರವರು ಕೂಡ ನಿಜವಾಗಲು. ಹೀಗಾಗಿ ಇಲ್ಲಿ ನಡೆಯುವಂಥ ಎಲ್ಲಾ ಕಾರ್ಯಕ್ರಮಗಳು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವು ಕೂಡ ನಮ್ಮದೇ ಆಗಿರ್ತಕ್ಕ ಇಲಾಖೆ ಕಾರ್ಯಕ್ರಮ ನಡೆದಾಗಲೂ ಕೂಡ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಈ ಒಂದು ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಮಕ್ಕಳಿಗೆ ಶುಭವಾಗಲಿ ಅಂತ ಆಶಿಸ್ತಾ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಹೇಳ್ಬೇಕಂತಂದ್ರೆ, ಹಿಂದೆ ನೀವು ಏನು ಕಹಿ ಘಟನೆಗಳು ಮಾಡಿದ್ರು, ಮುಂದೆ ಏನು ಮಾಡ್ಬೇಕನ್ನೋ ಸಾಧನೆ ಇದ್ರು ನಿಮ್ಮ ಬಾಯಿಂದ ಕೇಳಿ ನಮಗೂ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಕೇಳಿ ನಾವು ಒಂದು ಆ ಗಳಿಗೆನ ಕಲಿಲಿಲ್ಲ ಅಂತ ಅವಕಾಶ ನಮಗೆ ಸಿಗಲಿಲ್ಲ. ನಿಮ್ಮದಕ್ಕಾದ್ರೂ ನಾವು ಅದನ್ನ ಒಂದು ಮನಸಾರ ನಾವು ಸಂತೋಷ ಪಟ್ಟಿದ್ದೀವಿ. ಅದೇ ರೀತಿಯಾಗಿ ನೀವು ಮುಂದೆ ಒಳ್ಳೆಯ ಸಾಧನೆ ಮಾಡಿರಿ. ಎಲ್ಲ ಗುರುಗಳ ಮತ್ತು ನಿಮ್ಮ ತಂದೆ ತಾಯಿಗಳ ಆಶೆಯನ್ನು ಈಡೇರಿಸಿರಿ. ಯಾವುದೇ ರೀತಿ ಎದೆಗುಂದದೆ ಉತ್ತಮ ರೀತಿಯಲ್ಲಿ ಭಯವಿಲ್ಲದೆ ನಿರ್ಭಯದಿಂದ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಪಡೆದು ಮೊದಲನೇ ಈ ಶಾಲೆಯ ಆವರಣಕ್ಕೆ ಬಂದಾಗ ನಿಮ್ಮ ಸಾಧನೆಯನ್ನು ಗುರುತಿಸಿ ನಿಮಗೆ ಸನ್ಮಾನ ಮಾಡುವಂತ ಅವಕಾಶನ ನಮ್ಮ ಎಸ್.ಡಿ.ಎಂ.ಸಿ.ಅವರಿಗಾಗಲಿ, ನಮ್ಮ ಗುರುಗಳಿಗಾಗಲಿ, ನಮ್ಮ ಗ್ರಾಮದ ಗುರು ಹಿರಿಯರಿಗಾಗಲಿ, ಹಳೆಯ ವಿದ್ಯಾರ್ಥಿಗಳಿಗಾಗಿ ಅವಕಾಶ ಮಾಡಿಕೊಡ್ರಿ. ನಿಮ್ಮ ಸಾಧನೆಯನ್ನು ಕೊಂಡಾಡ ಅವಶ್ಯಕತೆ ಎಷ್ಟು ಒಂದು ಜೀವನಕ್ಕೆ ಅವಶ್ಯಕ ಅನ್ನುವಂತ ಒಂದು ಅದ್ಭುತವಾದಂತ ಮಾತುಗಳನ್ನ ಮನವರಿಕೆಯನ್ನು ಮಾಡಿಕೊಟ್ಟಿದ್ದು ಅದು ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಅದೇ ಹಾದಿಯಲ್ಲಿ ನೀವೆಲ್ಲ ಮುಂದಿನ ಒಂದು ಜೀವನವನ್ನ ನಡೆಸಬೇಕನ್ನೋದು ನಂದು ಕೂಡ ಒಂದು ಆಸೆ. ಹಾಗೆ ಇನ್ನೊಂದು ವಿಶೇಷ ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ವಿದ್ಯಾರ್ಥಿನಿಯರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಯಾಕಂದ್ರೆ ನಮ್ಮ ಡಿಗ್ರಿ ಮಹಿಳಾ ವಿದ್ಯಾಲಯಲ್ಲಿ ಇಷ್ಟು ಮಾತಾಡಕ್ಕೆ ಸ್ವಲ್ಪ ಹೆದರ್ತಾರೆ. ಆರಂಭದಲ್ಲಿ 1-2 ಹುಡುಗಿಯರು ಬಹಳ ಅದ್ಭುತ ಧೈರ್ಯವಾಗಿ ಒಂದು ಮೊದಲ ಹೇಳ್ದು, ನಾನು ಆಗಿನ ಒಂದು 40 ಸ್ವತಂತ್ರದ ಹುಡುಗಿ ಅಲ್ಲ, ಈಗಿನ ಛಾಯಾಮಾರದ ಆಧುನಿಕದ ಹುಡುಗಿ ಅನ್ನುವಂತ ಮಾತಾಡಿದ ಬಹಳ ನನಗೆ ಖುಷಿ ಆಯ್ತು. ಅದೇ ರೀತಿಯಲ್ಲಿ ನೀವು ಇರಬೇಕು. ಯಾಕಂದ್ರೆ ಪ್ರತಿಯೊಂದು ಶಿಕ್ಷಣವನ್ನು ಪಡೆಯುವಂತ ಹಂತಕ್ಕೆ ನೀವು ಪಡೆದುಕೊಳ್ಬೇಕನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾನು ಕೂಡ 2000 ಇಸ್ವಿ ಕಾಲಘಟ್ಟದಲ್ಲಿ ಇದೇ ಒಂದು 3 ವರ್ಷದಲ್ಲಿ ಓದಿರ್ತಕ್ಕಂಥದ್ದು. ಇದರ ಒಂದು ಸನ್ನಿವೇಶ ಕೂಡ ಆಗಲೇ ಹೇಳಿದ್ರು. ಈ ಒಂದು ಕಟ್ಟಡ ಆಗಲಿಕ್ಕೆ, ಒಂದು ಗ್ರೌಂಡ್ ಆಗಲಿಕ್ಕೆ ಎಷ್ಟೆಲ್ಲ ಕಷ್ಟ ಇತ್ತು ಅನ್ನುವಂಥದ್ದು. ತದನಂತರ ಮುಂದೆ ನಾವು ಕೂಡ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ವಿ ಅನ್ನುವಂಥದ್ದು. ಕಿರು ಸನ್ಮಾನ ಮಾಡಿರ್ತಕ್ಕಂಥ ಶಾಲೆಯ ಮುಖ್ಯಗುರುಗಳಿಗೂ ಹಾಗೆ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಸ್.ಡಿ.ಎಂ.ಸಿ.ಯ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದ ನೀಡುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಹೆಚ್ಚಿನ ಪ್ರೀತಿಯಲ್ಲಿ ಸಸಿನ ಕಂಡಲಲ್ಲ,
ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಗೆ ಸೊಸಿನ ಕಂಡಳಿಲ್ಲ ನನ್ನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಶರೀರಕ ಸುಖವೆಂಬದು ಈ ಸೊಸೆಯು ನೀಡಲಿಲ್ಲ ಶರೀರಕ ಸುಖವೆಂಬದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದೆಲ್ಲ ಕೂಡ ತಾಯಿಗಾಕೆರಲಿಲ್ಲ ಮಗನ ಮೋಹದ ಅಳಸಿದ ಕೂಡ ತಾಯಿ ತಿನ್ನಲಿಲ್ಲ ಅದನ್ನು ಯಾರು ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಲೇನು ತಮ್ಮ ಮರಳಿ ಬರುವಲೇನು ತಮ್ಮ ಮರಳಿ ಬರುವಲೇನು ವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಕಾಲದೆ ಮತ್ತೊಬ್ಬರಲ್ಲಿ ಬೇಡು ತಿಂತಾಳು ವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಕಾಲದೆ ಮತ್ತೊಬ್ಬರಲ್ಲಿ ಬೇಡು ತಿಂತಾಳು ಇಷ್ಟೇ ಇದ್ದದ್ದು ಸತ್ತಿನ ಸೆಸೆಯು ದೊಡ್ಡದು ಮಾಡ್ಯಾಳು ಇಷ್ಟೇ ಇದ್ದದ್ದು ಸತ್ತಿನ ಸೆಸೆಯು ದೊಡ್ಡದು ಮಾಡ್ಯಾಳು ಮದನ ಮದಂತ ಚಂದ ಮನೆಯು ಹೊರಗಾಚಾಳು ಮಗನಿಗೆ ಇದರ ನೋಡುವ ಜೀವಕ ಎಂದು ತಿಳಿದಾಳು ತಾಯಿ ಇಲ್ಲದಿದ್ದಾಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣುವ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಲೇನು ತಮ್ಮ ಮರಳಿ ಬರುವಲೇನು ತಮ್ಮ ಮರಳಿ ಬರುವಲೇನು ಮಗವಿದ್ದರೂ ಹಡೆದ ತಾಯಿ ಪರದೇಶಿಯಾಗಿಹಳು ಅಲ್ಲಿ ಎಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಲಿತಾಳು ಮಗವಿದ್ದರೂ ಹಡೆದ ತಾಯಿ ಪರದೇಶಿಯಾಗಿಹಳು ಅಲ್ಲಿ ಎಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಲಿತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎತ್ತಲಿಲ್ಲ ಇರುತ್ತಾಳು ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇರಾಳು ತಾಯಿ ಬೀಜಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣುವ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಲೇನು ತಮ್ಮ ಮರಳಿ ಬರುವಲೇನು 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 ತಮ್ಮ ಅಣ್ಣ ನನ್ನ ಊರು ಅಣ್ಣ ನನ್ನ ಹೆಸರು ಅಣ್ಣ ನಾನು ಕೆಂಚನಲ್ಲಿ ಕೆಂಚ ಕಾಣನ್ನು
ಹಟ್ಟಿ ತಿನ್ನ ಮಗಲೇನೆ